ಸ್ಮಶಾನ ಜಾಗಕ್ಕಾಗಿ ನಾಡ ಕಚೇರಿಗೆ ಮೊತ್ತಿಗೆ ಹಾಕಿದ ಯಗವಕೋಟೆ ಗ್ರಾಮಸ್ಥರು. ಸಚಿವರ ಮಾತಿಗೂ ಲೆಕ್ಕಿಸದ ಅಧಿಕಾರಿಗಳು. ಚಿಂತಾಮಣಿ ತಾಲೂಕು ಮೊರಗಮಲ್ಲ ಹೋಬಳಿಯ ಯಗವಕೋಟೆ ಗ್ರಾಮಸ್ಥರು ಸ್ಮಶಾನ ಜಾಗಕ್ಕಾಗಿ ಸುಮಾರು ವರ್ಷಗಳಿಂದ ಪರದಾಡುತ್ತಿರುವ ಘಟನೆ. ಗ್ರಾಮಸ್ಥರು ಮಾತನಾಡಿ, ಯಗವಕೋಟೆ ಗ್ರಾಮದ ಸರ್ವೆ ನಂಬರ್ 60ರ ಸ್ಮಶಾನ ಜಮೀನನ್ನು ಪ್ರಭಾವಿ ರಾಜಕೀಯ ನಾಯಕರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು, ಒತ್ತುವರಿಯಾದ ಜಾಗವನ್ನು ತೆರವುಗೊಳಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಸಚಿವರಲ್ಲಿ ಈ ಹಿಂದೆ ಮನವಿ ಮಾಡಿದ್ದೆವು. ಸಚಿವರು ಕೂಡಲೇ ಅಧಿಕಾರಿಗಳ ಗಮನಕ್ಕೆ ತಿಳಿಸಿ ಸಮಸ್ಯೆಯನ್ನ ಇತ್ಯರ್ಥಪಡಿಸಲು ಸೂಚಿಸಿದರು. ಕಿಂಚಿತ್ತೂ ಸಚಿವರ ಮಾತಿಗೂ ಲೆಕ್ಕಿಸದೆ ಪ್ರಭಾವಿ ನಾಯಕರಿಗೆ ಮಣಿದು ಒತ್ತುವರಿ ತೆರವುಗೊಳಿಸುವುದರಲ್ಲಿ ವಿಫಲರಾಗಿದ್ದಾರೆ ಎಂದರು. ಅಧಿಕಾರಿಗಳಿಗೂ ಸಹ ಸುಮಾರು ಬಾರಿ ಅರ್ಜಿಗಳನ್ನು ನೀಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಯಗವಕೋಟೆ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ಮೂರು ಎಕರೆ ಅಕ್ರಮ ಮಾಡ್ತಾರೆ ಸರ್. ಒಂದಿಲ್ಲ ಎರಡಿಲ್ಲ, ತೋಪು ಜಾಗ ಮಸಾನ್ ಜಾಗ ಎಲ್ಲ 9 ಎಕರೆ ಐತೆ. ಆದ್ರೆ ಮೇಡಮ್ ಅವರು ಹೇಳಿದ್ರಲ್ಲ, ಅದು ನಮ್ಮ ಹೇಳಿದ್ರು, ನಮ್ ಮೇಲೆ ನಮ್ಗೆ ಲೆಟರ್ ಬಂದ್ರೆ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಇದು ಸೇರಿಸಿ OM ಆಗ್ತಾರೆ ಸರ್, OM ಬರ್ತೀವಿ ಅಂತ ಹೇಳಿದ್ದಾರೆ. ಮಾಡಿಸ್ಕೊಂಡು ಈಗ ಮಾಡ್ಕೊಂಡು ಅಂತ ಹೇಳಿದ್ಮೇಲೆ ತೊಂದರೆ ಅಲ್ವಾ? ನೋಡಿ, ಇದು ರಾಜೇಂದ್ರ ಸರ್ವೆ ನಂಬರ್ ಎಲ್ಲಿ ನಿಮ್ಮ ಆರೈಗೆ ಯಾರಿದ್ದಾರೆ ನೀವು ಬರ್ಕೊಳ್ಳಿ. ಇದೊಂದು ನಾಳೆ ಇಮಿಡಿಯೇಟ್ ನನಗೆ ಸೋಮವಾರದೊಳಗೆ ಇಲ್ಲಿ ಕರೆಸ್ಬಿಟ್ಟು ಇದು ಚೆಕ್ ಮಾಡಿಸ್ಬಿಡಿ. ಸರ್ವೆ ನಂಬರ್ 60 ಇನ್ನೂ ಒಂದಿದೆ ಸರ್, ಅದು ಈಗೇನು ಇಂಡಿವಿಜುವಲ್ ಜಾತಿ ಕೊಡಲ್ವಲ್ಲ, ಜನರಲ್ ಸ್ಮಶಾನ. ಈಗ 13 ಎಕರೆ ಇದ್ರೆ ಅದನ್ನು ಅದು ಎಷ್ಟಿದೆ ಮ್ಯಾಕ್ಸಿಮಮ್ ರಿಸರ್ವ್ ಪಾಪ್ಯುಲೇಷನ್ ಮೇಲೆ ಬೇರೆ ಒಂದು ಖಾಲಿ ಸರಿ. ಇವನ್ನಿ మీరు ఎవరు చెప్పొద్దు అని చెప్పి రోడ్ లేదు ఎక్కడ మీకు రోడ్ సిగ్గేదమ్మా? యాడ శ్మశానాలకి రోడ్డు మరొకటి అవన్నీ శ్మశానం సిగ్తే చాలు జాగా గెలిం మీద పోవచ్చమ్మా. కాలు ఏమి ఇప్పుడు అన్నింటికీ రోడ్ సజాకి ఇప్పుడు అమ్మా తల్లే ఇప్పుడు జాగా లోపల సరే రోడ్ ఎవరు వేసారు? రోడ్ ఇప్పుడు 5 జమీన్ల రోడ్ ఇస్తాడా? మరి రోడ్ ఎట్లా చేసేది? ఎట్లా పోతాము? మన పక్కేం ఏడాదంతా పంట ఉండేది. ఎప్పుడో జమీన్ ఒకటి అడ్వస్ట్ అయిపోతే ఏనుంటే ఇది ఏనిది దిశాంకల్ మశాన్ మని ఇంత అడ్వస్ట్ అయిపోతే ಹೆಸರೇ ಇಟ್ಬಿಟ್ಟವ್ರೆ ಅಲ್ಲಿ ಬ್ರಾಹ್ಮಣ್ಸ್ ಸುತ್ತಾಕಿ ಬೂರ್ದೆ ಬಂದು ನೀರೆಲ್ಲ ಅದಕ್ಕೋಸ್ಕರ ತಿನ್ಕೊಂಡ. ಆಯ್ತು, ಅದು ಒಂದು ಇದು ಮಾಡಿಸಿ ಇನ್ಯಾವುದೋ ಹೇಳ್ತಾರೆ ನಂಬರ್. ಇದ್ಯಾವುದು ನಂಬರ್ ಅಂತ ಸುರೇಶ್ ನೀನ್ಯಾವುದೋ ಹೇಳ್ತಿದ್ದಲ್ಲಪ್ಪ ಇದ್ರ ಬಗ್ಗೆ ನಾನೇ ಅಲ್ಲಪ್ಪ. ಸರಿ, ಜಾಗ ಬೇರೆ ಯಾವ್ದು ಇದೆ ಅಂತ ಹೇಳ್ತಿದ್ದೆ. ಇಲ್ಲಪ್ಪ, ಯಾವುದೋ ಸ್ಮಶಾನದ ಜಾಗ ಇದೆ, ಮಂಜೂರು ಮಾಡಿಸ್ಕೊಡ್ಬೇಕು ಅಂದೆ. ನಮಸ್ಕಾರ. ಚಿಂತಾಮಣಿ ತಾಲೂಕಲ್ಲಿ ಯಗವಕೋಟೆ ಗ್ರಾಮದಲ್ಲಿ ನಾವು ವಾಸವಾಗಿದ್ದೀವಿ. ಬೋವಿ ಜನಾಂಗಕ್ಕೆ ಸೇರಿರೋರು. ಸುಮಾರು ವರ್ಷಗಳಿಂದ ನಮಗೆ ಮಶಾನಕ್ಕೆ ಜಾಗ ಅಂತ ಇರೋದಿಲ್ಲ. ಆದರೆ ಅಲ್ಲಿ 60ನೇ ಸರ್ವೆ ನಂಬರಲ್ಲಿ ಮಶಾನಕ್ಕೆ ಜಾಗ ಅಂತ 15 ಗುಂಟೆ ಪಾಣಿಯಲ್ಲಿ ತೋರಿಸ್ತಾ ಇರ್ತದೆ. 15 ಗುಂಟೆ. ಅದೇ 60ನೇ ಸರ್ವೆ ನಂಬರಲ್ಲಿ 4 ಎಕರೆ ಊರಿನ ತೋಪು ಜಾಗ ಅಂತ ಕೂಡ ತೋರಿಸ್ತಾ ಇದೆ ಅದೇ ಇದರಲ್ಲಿ. ಮತ್ತು 62ನೇದರಲ್ಲಿ, 63ನೇದರಲ್ಲಿ, 64ನೇದರಲ್ಲಿ ಕೂಡ ಊರಿನ ತೋಪು ಜಾಗ ಅಂತ 2 ಎಕರೆ ತೋರಿಸ್ತಿದೆ. ಪಾನಿನಲ್ಲಿದೆ, ಸಪ್ರೇಟಾಗಿ ಕೆಚ್ಚು ಇದೆ ಅದರಲ್ಲಿ. ಟೋಟಲ್ ಏನೋ ಅದರಲ್ಲಿ ಕನ್ಫ್ಯೂಷನ್ ಏನಿಲ್ಲ. ಆದರೆ ನಾವೇನು ಮಾಡಿದ್ದೀವಿ ಅಂದರೆ, ಒಂದು ಸರಿ ಒಂದು 2 ವರ್ಷಕ್ಕೆ ಹಿಂದೆ ಒಬ್ಬರು ಮರಣ ಹೊಂದಿದರೆ
ತಗೊಂಡೋಗಿ ನಾವಲ್ಲಿ ಹಾಕಕ್ಕೆ ಹೋಗಿರ್ತೀವಿ ಕುಣಿತೋಡಿ. ಆದರೆ ಆ ಪಕ್ಕದಲ್ಲಿ ಒತ್ತುವರಿ ಮಾಡ್ಕೊಂಡಿರೋರು ಏನು ಮಾಡ್ತಾರೆ, ನೀವು ಇಲ್ಲಿ ಹಾಕಂಗಿಲ್ಲ, ನಿಮ್ಮ ಮನೇಲಿ ತಗೊಂಡು ಹಾಕ್ಕೊಳ್ಳಿ, ಡೈರೆಕ್ಟಾಗಿ ಹೇಳಿರ್ತಾರೆ, ನಿಮ್ಮ ಮನೇಲಿ ತಗೊಂಡು ಹಾಕ್ಕೊಳ್ಳಿ, ನೀವು ಇಲ್ಲಿ ಹಾಕ್ಬಾರ್ದು ಅಂತ ಹೇಳಿರ್ತಾರೆ. ಸರಿ ಅಂದ್ಬಿಟ್ಟು ಆವಾಗ ಏನು ಮಾಡ್ತೀವಿ, ಚಿಂತಾಮಣಿ ತಾಲೂಕು MLA ಮಿನಿಸ್ಟ್ರು ಕೂಡ ಇವಾಗ ಸದ್ಯಕ್ಕೆ ಅವ್ರಿಗೆ ನಾವು ಕೇಳಿರ್ತೀವಿ, ಸ್ವಾಮಿ ಹಿಂಗೆ ಮಶಾನದಲ್ಲಿ ಜಾಗ ಇಲ್ಲ, ನಮ್ಗೆ ಜಾಗ ಕೊಡಿಸಿ ಅಂತ. ಅವ್ರ ಹತ್ರ ಒಂದು 4-5 ಸರಿ ಸುತ್ತಾಡಿ ಅವ್ರನ್ನ ಸ್ಪಾಟ್ ಕರೆಸಿರ್ತೀವಿ, ಇದರಲ್ಲಿ ಜಾಗ ಇದೆ ಅಂತ. ಅವರು ಕೂಡ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ, ಏನಂತ ಇದರಲ್ಲಿ ನೋಡಿ ಇವ್ರಿಗೆ ಮಶಾನಿಗೆ ಮಾಡಿಕೊಟ್ಬಿಡಿ, ಏನಿದೋ ಈ ತೋಪು ಜಾಗ ಎಲ್ಲ ಕ್ಲಿಯರ್ ಮಾಡಿ ಬಿಟ್ಕೊಡ್ಸಿ ಅಂತ. ಆಮೇಲೆ ನಾವು ಹೋಗಿ ತಾಲೂಕು ಆಫೀಸರ್ನ ಕೇಳಿರ್ತೀವಿ. ಕೇಳಿದ್ರು ಸಹ ಅವ್ರು ಏನು ಹೇಳ್ತಾರೆ, ನೋಡಪ್ಪ ಅವ್ರು ಹೇಳ್ತಾರೆ ಹೋಗ್ತಾರೆ, ನೀವು ಅರ್ಜಿ ಕೊಡಿ ಅಂತ ಹೇಳಿರ್ತಾರೆ. ಸರಿ ಅಂತ 1.5 ವರ್ಷಕ್ಕೆ ಹಿಂದ್ಗಡೆ ಫಸ್ಟ್ನೇ ಅರ್ಜಿ ಕೊಟ್ಟಿರ್ತೀವಿ, ಮತ್ತು 2ನೇ ಅರ್ಜಿ, 3ನೇ ಅರ್ಜಿ, 4ನೇ ಅರ್ಜಿ, ಎಲ್ಲಿಗೆ ತಹಶೀಲ್ದಾರ್ ಆಫೀಸ್ 4ನೇ ಅರ್ಜಿ ಕೊಟ್ಟಿರ್ತೀವಿ. ಮತ್ತು ಇದೆಲ್ಲ ಆಗಲ್ಲ ಅಂದ್ಬಿಟ್ಟು ಮತ್ತೆ DC ಆಫೀಸ್ ಕೂಡ 2 ಸರಿ ಅರ್ಜಿ ಕೊಟ್ಟಿರ್ತೀವಿ. ಅವರು ಒಂದು ಸರಿ ಆಫೀಸರ್ಗಳು ಬಂದಿರ್ತಾರೆ, ಅಲ್ಲಿ ಸ್ಪಾಟ್ಗೆ ಬಂದು ನೋಡ್ಕೊಂಡು ಹೋಗಿ, ಅಪ್ಪ ನೀವು ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ. ಎಷ್ಟು ದಿವಸ ಆಯಿತು, ಒಂದು 4 ತಿಂಗ್ಳಿಗೆ ಮುಂಚೆ. ಆದರೂ ಇದುವರೆಗೂ ಕೂಡ ಅದು ಮಾಡಿರಲ್ಲ. ಮೊನ್ನೆ ರೀಸೆಂಟಾಗಿ 1 ವಾರಕ್ಕೆ ಹಿಂದೆ ಒಬ್ಬ ಅಮ್ಮ ತೀರೋಗಿರ್ತಾರೆ. ನಾವು ತಗೊಂಡೋಗಿ ಹಾಕೋಣ ಅಂತ ಹೋದರೆ, ನೀವಿದೆ ಇಲ್ಲಿ ಹಾಕಿದ್ರೆ ನಾವು ತೆಗೆದು ಆಚೆ ಬಿಸಾಕ್ತೀವಿ, ನೀವು ತಗೊಂಡೋಗಿ ಆಚೆ. ಯಾರು ಹೇಳಿದ್ದು ಮಾತು, ಅಲ್ಲಿ ಕಬ್ಜಾ ಮಾಡ್ಕೊಂಡಿರೋರು, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರು. ಆದ್ದರಿಂದಾಗಿ ನಮ್ಗೆ ಇವಾಗ ಈ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು. ಏನು ಮಾಡ್ತಿರೋ ಗೊತ್ತಿಲ್ಲ, ಅಧಿಕಾರಿಗಳ ಮುಂದೆ ನಾವು ಬಂದಿದ್ದೀವಿ. ನೀವ್ಯಾರಾದ್ರೂ ನಮಗೆ ಸ್ಮಶಾನಕ್ಕೆ ಅಲ್ಲಿ ಜಾಗನೇ ಇಲ್ಲ, ನಮಗೆ ಅಲ್ಲಿ ಜಾಗ ಕೊಡಿಸ್ಬೇಕಾಗಿ ನಾವು ಕೇಳ್ತಾ ಇದ್ದೀವಿ. 60ನೇ ಸರ್ವೆ ನಂಬರು 61, 62, 3 ಇದೆಯಂತೆ ಅದರಲ್ಲಿ. ಅಲ್ಲಿ ನಮ್ಗೆ ಯಾರೂ ಕೊಡ್ತಾ ಇಲ್ಲ, ಎಲ್ಲೆಲ್ಲ ಕಬ್ಜಾ ಮಾಡಿದ್ದಾರೆ ಅದರಲ್ಲಿ. ನಮಗೆ ಸ್ಮಶಾನಕ್ಕೆ ಜಾಗ ಬೇಕು, ನಾವು ಇಲ್ಲಿ ಕೇಳ್ತಾನೆ ಇದ್ದೀವಿ ಬಂದು ಅವ್ರು ಯಾರು ನೋಡ್ತಾ ಇಲ್ಲ ಆ ಕಡೆ ಬಂದು. ಅವರೇ ನಿಮ್ಮ ಮನೆಗಳಲ್ಲಿ ಎತ್ಕೊಂಡೋಗಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲ. ಅದಕ್ಕೆ ನಮ್ಗೆ ನ್ಯಾಯ ಬೇಕು. ಅಲ್ಲಿ ಒತ್ತುವರಿ ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲ ಸರ್, ನಮಗೆ ಗೊತ್ತಿಲ್ಲ ಸರ್. ಡೈರೆಕ್ಟ್ ಆಗಿ ಹೇಳುದು.